ನೆನಪತೇರಿದು ನೆನಪ ಭವಿಯ ಸಗ್ಗವು. ಇದು ಕುವೆಂಪು ವಿವಿಯ ಅದ್ಭುತ ನೆನಪುಗಳು. ಈ ಲೈಫಲ್ಲಿ ನಮಗೆಲ್ಲ ತುಂಬ ನೆನಪಾಗೋದು ಎರಡೇ, ಒಂದು ಕುವೆಂಪು ಯೂನಿವರ್ಸಿಟಿ, ಇನ್ನೊಂದು ಕೂಡ ಕುವೆಂಪು ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಗೆ ಕಾಲಿಟ್ಟ ಮೊದಲ ಕ್ಷಣದಿಂದ ಕಾಲು ತೆಗೆಯೋ ಕೊನೆಯ ಕ್ಷಣದವರೆಗೂ ಆದದ್ದೆಲ್ಲ ಬರೀ ನೆನಪುಗಳೇ. ಆ 2 ವರ್ಷದ ಎಲ್ಲ ನೆನಪುಗಳನ್ನು ಈಗ ಒಂದೆರಡು ನಿಮಿಷಗಳಲ್ಲಿ ನೆನಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಮೊದಲನೇ ಸಲ ಯೂನಿವರ್ಸಿಟಿಗೆ ಹೋದಾಗ ಆ ನೇಚರು, ಆ ವೆದರು, ಆ ಮಳೆ, ಗಾಳಿ, ಚಳಿ, ಕನ್ನಡಿ ಥರ ಕಾಣಿಸೋ ಆ ರೋಡು, ಅದರೊಳಗೆ ತನ್ನ ಪ್ರತಿಬಿಂಬ ತಾನೇ ನೋಡ್ಕೊಳ್ತಾ ಇರೋ ಆ ಮರ ಗಿಡಗಳು, ನಾವು ನಡೆಯೋ ಹಾದಿಯಲ್ಲೂ ಹಸಿರು, ಆ ಹಸಿರ ಕಾರ್ಪೆಟು, ಇದೆಲ್ಲ ನೋಡಿ ನಮಗೆ ಗೊತ್ತಿಲ್ಲದಂಗೆ ಯೂನಿವರ್ಸಿಟಿ ಮೇಲೆ ಕ್ರಶ್ ಆಗೋಯ್ತು. ಯಾವ ಲೆವೆಲ್ಗೆ ಅಂದೆ ಓದಿದ್ರೆ ಇಲ್ಲೇ ಓದಬೇಕು ಅಂತ ಆ ಹಾರ್ಟು ಮತ್ತು ಈ ಮನಸ್ಸು ಎರಡು ಫಿಕ್ಸ್ ಆಗೋದ್ವು. ಹಂಗೋ ಹಿಂಗೋ ಮಾಡಿ ಮೆರಿಟು ಪೇಮೆಂಟು ಒಂದು ಸೀಟ್ ತೊಗೊಂಡು ಇರೋದಕ್ಕೆ ಅಂತ ಒಂದು ಹಾಸ್ಟೆಲ್ ಹುಡುಕೊಂಡು ಆ ಹಾಸ್ಟೆಲ್ನಲ್ಲಿ ಒಂದು ರೂಮ್ ಹುಡ್ಕೊಂಡಾಗ ಒಂದು ಯೋಜನೆ ಶುರುವಾಯಿತು. ಜೊತೆಗಿರೋ ರೂಮ್ಮೇಟ್ಸು ಮತ್ತು ಬರೋ ಕ್ಲಾಸ್ಮೇಟ್ಸು ಎಲ್ಲ ಹೇಗಿರ್ತಾರೋ ಅಂತ. ಅವರು ಹೆಂಗೆ ಇದ್ರೂ ಪರಿಚಯ ಅಂತೂ ಆಯಿತು. ಆ ಪರಿಚಯ ನಿಧಾನವಾಗಿ ಫ್ರೆಂಡ್ಶಿಪ್ ಕೂಡ ಆಯಿತು. ಅದು ಕ್ಲಾಸ್ನ ಮೊದಲನೆಯ ದಿನ. ಇಲ್ಲಿ ಹುಡುಗಿಯರಿಗಿಂತ ಹುಡುಗರಿಗೆ ಹೆಚ್ಚು ಭಯ. ಯಾಕಂದರೆ 5 ರಿಂದ 6 ಜನ ಇರೋ ಹುಡುಗರಿಗೆ 30 ರಿಂದ 35 ಜನ ಇರೋ ಹುಡುಗಿಯರು ಕ್ಲಾಸ್ನಲ್ಲಿದ್ದರೆ ಭಯ ಆಗ್ತಾ ಇರುತ್ತಾ. ಇನ್ನು ಸೀನಿಯರ್ಸ್ ಯಾರು, ಅವರೆಲ್ಲ ಹಿಂಗೆ ಏನು ಕತೆ ಅಂತ ಗೊತ್ತಾಗೋಕ್ಕೆ ಮುಂಚೆನೇ ಅವರು ನಮಗೊಂದು ಶಾಕ್ ಕೊಟ್ಟರು. ಅದೇ ಇಂಟರಾಕ್ಷನ್ ಕ್ಲಾಸ್. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಹೊಸ ಅಧ್ಯಾಯ. ಮುಂಚೆ ಇದ್ದ ಸ್ಕಾಲರ್ಸ್ ಭಯ ಸ್ವಲ್ಪ ಕಡಿಮೆ ಆಯಿತು. ಕ್ಲಾಸ್ಮೇಟ್ಸ್ ಈಗ ಫ್ರೆಂಡ್ಸ್ ಆದರು, ಸೀನಿಯರ್ಸ್ ಎಲ್ಲರೂ ಪರಿಚಯ ಆದರು. ಇನ್ನು ಪರಿಚಯ ಆಗಬೇಕಿದ್ದು ಕ್ಯಾಂಪಸ್ ಒಂದೇ. ಆ ಕಡೆ ಬಾಯ್ಸ್ ಹಾಸ್ಟೆಲ್ ರೋಡಿಂದ ಸ್ಟಾರ್ಟ್ ಮಾಡಿ ಲೈಬ್ರರಿ ಮುಂದೆ ನಿಂತು ಒಂದು ದೊಡ್ಡ ನಮಸ್ಕಾರ ಮಾಡಿ, ಅಲ್ಲೇ ಇದ್ದ ಆನೆಗಳ ಜೊತೆ ಮಾತಾಡಿ, ಕೋಣನಕುಂಟೆ ಕೆರೆ ಮೇಲೆ ನಡೆದಾಡಿ, ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಬ್ಲಾಕ್ ಮುಂದಿಂದ ಕೆಳಗಿಳಿದು ಫಿಸಿಕ್ಸ್ ಕೆಮಿಸ್ಟ್ರಿ ಬ್ಲಾಕ್ ಹತ್ರ ನಿಂತು, ಮತ್ತೆ ಕ್ಯಾಂಟೀನ್ ಕಡೆ ನಡೆದು ಅಲ್ಲಿರೋ SBI ಪೋಸ್ಟ್ ಆಫೀಸ್ ನೋಡಿ, ಆರ್ಟ್ಸ್ ಬ್ಲಾಕಿಂದ ಮುಂದೆ ಬಂದು ಪ್ರಸಾರಾಂಗಣದ ಮುಂದೆ ನಿಂತು ಇದರ ಕೆಲಸ ಏನು ಅಂತ ಯೋಚನೆ ಮಾಡಿ ಲೈಫ್ ಸೈನ್ಸ್ ಬ್ಲಾಕ್ ಮುಂದೆ ನಿಂತು ಡೈನೋಸರ್ ಜೊತೆ ಫೋಟೋ ತಗೊಂಡು ಅಲ್ಲೇ ಬಯೋಸೈನ್ಸ್ ಬ್ಲಾಕ್ ಮೂಲದ ಮರದ ಬಳಿ ಕುಳಿತು ಇನ್ನೂ ಇದೆ ಅಂತ ಗೊತ್ತಾದಾಗ ಸಾಕೆನಿಸಿತ್ತು. ಕ್ಯಾಂಪಸ್ ಪರಿಚಯ ಆಗುವ ಮೊದಲೇ ನಮ್ಮ ಸೀನಿಯರ್ಸ್ ನಮಗೆ ಇನ್ನೊಂದು ಖುಷಿ ಕೊಡುವ ಶಾಕ್ ಇಟ್ಟಿದ್ದರು. ಅದೇ ಫ್ರೆಷರ್ಸ್ ಪಾರ್ಟಿ. ಅದಕ್ಕೆ ಒಂದೊಳ್ಳೆ ಹೆಸರು ಬೇರೆ. ಫೋಟೋಶೂಟ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ನಮಗೆ DJ ಇನ್ನೂ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಿದ್ದು ಆಗಲೇ. ಕುಣಿದು ಕುಪ್ಪಳಿಸಿ ಬೆವರಿಳಿಸಿ ಹೋದದ್ದನ್ನು ಮರೆಯಲಾದಿತ್ತೆ. ಇನ್ನು ಮುಂದೆ ತಗೊಳ್ಳಿ, ಎಲ್ಲಿ ನೋಡಿದ್ರೂ ನಾವೇ. ಟೀ ಕುಡಿಯೋಕ್ಕೆ ಕ್ಯಾಂಟೀನಲ್ಲಿ, ಓಡಾಡೋಕ್ಕೆ ಅಂತಲೇ ರೋಡಲ್ಲಿ, ಸುತ್ತಾಡೋಕ್ಕೆ ಅಂತ ಪಂಪವನದಲ್ಲಿ, ಬೋಂಡಾ ಚುರುಮುರಿಗಾಗಿ ಡೌನಲ್ಲಿ, ಬೇಜಾರಾದರೆ ಕಾಡಲ್ಲಿ, ಭಕ್ತಿಗಾಗಿ ದೇವಸ್ಥಾನದಲ್ಲಿ, ಖುಷಿಯಾಗಿದ್ದರೆ ಗ್ರೀನ್ ಲೈಬ್ರರಿಲಿ, ಬರ್ಡೇಗೆ ಅಂತಲೇ ಕೋಣನಕುಂಟೆ ಕೆರೆಯಲ್ಲಿ. ಹೀಗೆ ಎಲ್ಲಿ ನೋಡಿದ್ರೂ ನಾವೇ. ಇನ್ನೂ 2 ಪ್ಲೇಸ್ ಇದ್ದಾವೆ, ತುಂಬ ಇಂಪಾರ್ಟೆಂಟು. ಒಂದು ವೈಫೈ ಆಲದ ಮರ. ಎಲ್ಲ ಯೂನಿವರ್ಸಿಟಿ ವಾಸಿಗಳ ವೈಫೈ ಸಿಗ್ತಿದ್ದಿದ್ದು ಇದೇ ಆಲದ ಮರದಲ್ಲೇ. ಮೂವಿ ಡೌನ್ಲೋಡ್ಗೆ, ಯೂಟ್ಯೂಬ್ ವೀಡಿಯೋಸ್ಗೆ, ವಾಟ್ಸಪ್ ಚಾಟ್ಗೆ, ಫೇಸ್ಬುಕ್ ಟೈಮ್ಲೈನ್ಗೆ ಎಲ್ಲ ಮೊಬೈಲ್ ಎಂಟರ್ಟೈನ್ಮೆಂಟ್ ಸೋರ್ಸ್ ಇದ್ದಿದ್ದು ಇದೇ ವೈಫೈ ಮರದಲ್ಲೇ. ಇನ್ನೊಂದಿದೆ BRP. ಇದು ಬೇರೆ ಎಲ್ರಿಗೂ ಒಂದು ಡ್ಯಾಮ್ ಆಗಿರ್ಬೋದು, ಆದರೆ ನಮಗೆ ಮಾತ್ರ ಇದೊಂದು ಸ್ವರ್ಗ. ನಮ್ಮೆಲ್ಲರ ಖುಷಿ, ಸ್ನೇಹ, ಪ್ರೀತಿ ಎಲ್ಲ ಜಾಸ್ತಿ ಆಗಿದ್ದು ಇದೇ BRPಯಲ್ಲೇ. ನಮ್ಮ ನೋವು, ಅಳಲು, ಬೇಜಾರು ಕೇಳೋಕ್ಕೆ ಕಿವಿಯಾಗಿದ್ದು ಕೂಡ ಇದೇ BRPನೇ. ಆ ಭದ್ರೆಯ ಮುಂದೆ ಕೂತ್ಕೊಂಡು ಸಣ್ಣ ಕಲ್ಲುಗಳನ್ನು ಅದರೊಳಗೆ ತುಂಬುತ್ತಾ ತೇಲಿ ಬರ್ತಿರೋ ಗಾಳಿಯಲ್ಲಿ ಅವಳ ಧ್ವನಿ ಮತ್ತು ಅವಳ ಕಣ್ಮುಂದೆ ಇದ್ದರೆ ಎಂಥವನಿಗೂ ಕೂಡ ಮನಃಶಾಂತಿ ಆಗ್ತಾ ಇತ್ತು. ಇಷ್ಟೆಲ್ಲದರ ಮಧ್ಯೆ ರೆಕಾರ್ಡ್ ಅಸೈನ್ಮೆಂಟ್ ತುಂಬಿಸುವ ಚಿಂತೆ ಶುರುವಾಯಿತು. ಇಂಟರ್ನಲ್ಸ್ಗೆ ಓದಬೇಕು ಅನ್ನೋದೇ ಮರೆತೋಗಿತ್ತು. ಈ ಇಂಟರ್ನಲ್ಸು, ರೆಕಾರ್ಡ್ಸು, ಅಸೈನ್ಮೆಂಟ್ಸು ಅಂತ ಅದು ಇದು ಅನ್ನೋಷ್ಟರಲ್ಲೇ ಒಂದು ಸೆಮ್ ಮುಗಿದು ಎಕ್ಸಾಮ್ ಕೂಡ ಬಂದಿದ್ದು ಹಾಗೆಯೇ ಮುಗಿದು ಕೂಡ ಹೋಯಿತು. ಸೆಮ್ ನಂತರದ ರಜೆಗಳಲ್ಲಿ ಗೊತ್ತಾಗಿತ್ತು ವಿ ಆರ್ ಮಿಸ್ಸಿಂಗ್ ಕುವೆಂಪು ಯೂನಿವರ್ಸಿಟಿ ಅಂತ. ಮನೆಗೆ ಹೊರಟಿದ್ದೀನಿ ಅಂತ ಖುಷಿಯಾಗಿ ಸ್ಟೇಟಸ್ ಹಾಕಿ ಅದೇ ಬೇಜಾರಲ್ಲಿ ಮನೆಗೆ ಬರ್ತಾ ಇದ್ವಿ, ವಿ ಮಿಸ್ ಯು ಕುವೆಂಪು ಯೂನಿವರ್ಸಿಟಿ ಅಂತ. ಈಗ ಇನ್ನೊಂದು ಸೆಮ್ ಶುರುವಾಯಿತು. ತುಂಬ ಬೇಗ ಹೋಗಿದ್ದು ಇದೇ ಸೆಮ್ ನೋಡಿ. ಅದೆಷ್ಟೋ ಡಿಪಾರ್ಟ್ಮೆಂಟ್ಗಳ ಕ್ರಿಕೆಟ್ ಟೂರ್ನಮೆಂಟ್ ಆಯಿತು ಇದೇ ಸೆಮ್ನಲ್ಲಿ. ನಮ್ಮ ಡಿಪಾರ್ಟ್ಮೆಂಟ್ಗಳ ಸ್ಪೋರ್ಟ್ಸ್ ಡೇ ಆಯಿತು. ಹಾಗೆ ಹಿಂದೆ ಕಲರ್ಸ್ ಅಂತ ಕಲರ್ಸ್ ಡೇ ಕೂಡ ಬಂತು. ಹಿಂದೆ ಟ್ರೆಡಿಷನಲ್ ಡೇ ಕೂಡ ಬಂತು. ಅದೆಷ್ಟೋ ಹುಡುಗ ಹುಡುಗಿಯರು ಮದುವೆಗೆ ರೆಡಿ ಆಗಿರುವ ವಧುವರರಂತೆ ಕಾಣುತ್ತಿದ್ದರು. ಮುಂದೇನೋ ಇಷ್ಟು ದಿನ ನಮ್ಮ ಹಿತೈಷಿಗಳಂತೆ, ನಮ್ಮ ಅಣ್ಣ ಅಕ್ಕಗಳಂತೆ ಜೊತೆಗಿದ್ದ ಸೀನಿಯರ್ಸ್ ಹೊರಡುವ ಟೈಮ್ ಆಯಿತು. ನಮ್ಮೆಲ್ಲ ಸೀನಿಯರ್ಸ್ಗೂ ಅದ್ಭುತವಾಗಿ ಸೆಂಡ್ ಆಫ್ ಕೊಡುವ ಆಸೆ ನಮಗಿತ್ತು. ಇಲ್ಲಿ ನಮ್ಮ ಹುಡುಗರ ಪಾಲು ಹೆಚ್ಚಿನದು. ಬೆಳಗಿನ ಜಾವ 4 ಗಂಟೆವರೆಗೂ ಡಿಪಾರ್ಟ್ಮೆಂಟಿನ ಎಲ್ಲ ಡೆಕೋರೇಷನ್ ಮಾಡುತ್ತಿದ್ದವರು ಇವರೇ.
ಇದು ನಮ್ಮ ಸೀನಿಯರ್ಸ್ ಜೊತೆಗಿನ ಕೊನೆಯ DJ. ಇಲ್ಲಿ ಕುಣಿದು ಸಾಕಾದವರಿಗಿಂತ ನೋವು ನೆನಪಾಗಿ ಸಾಕಾಗಿ ಕುಳಿತವರೇ ಜಾಸ್ತಿ. ಇವರಿಗೆ ನೆನಪೊಂದಿಗೆ ಬೀಳ್ಕೊಟ್ಟು ನಂತರ ನಾವೇ ಸೀನಿಯರ್ಸ್ ಆದೆವು. ಈಗ ನಾವೇ ಸೀನಿಯರ್ಸ್. ನಮ್ಮ ಹುಡುಗರು ಕೂಲ್ ಡ್ರಿಂಕ್ಸ್ ಬಿಟ್ಟು ಬೇರೇನು ಮುಟ್ಟಿದವರೇ ಅಲ್ಲ. ಅದರಲ್ಲೂ ಹಾಸ್ಟೆಲ್ನಲ್ಲಿ ಚಿಕನ್ ಮಾಡಿ ಯಾವತ್ತೂ ಕುಡಿದು ತಿಂದವರೇ ಅಲ್ಲ. ರಾತ್ರಿ ಪೂರ್ತಿ ಹಾಸ್ಟೆಲ್ ಮುಂದಿನ ರೋಡಲ್ಲಿ ಹೋಗಿ ಸೆಕ್ಯೂರಿಟಿ ಹತ್ರ ಉಗಿಸ್ಕೊಂಡು ವಾಪಸ್ ಬರುವುದರಲ್ಲಿ ಟೈಮ್ ಹೋಗಿ ನಿದ್ದೆ ಜಾಸ್ತಿ ಮಾಡಿದ್ದು ಇಲ್ಲವೇ ಇಲ್ಲ. ಗೆಳೆಯರ ಜೊತೆ ಕಳೆದ ಸಮಯದಲ್ಲಿ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಅದೆಷ್ಟು ಊರು ಸುತ್ತಿದವು, ಅದೆಷ್ಟು ಜಾಗಕ್ಕೆ ನಡೆದವು, ಅದೆಷ್ಟು ದಾರಿ ಸವೆಯಿತೋ. ಸ್ನೇಹ ಬೆಳೆದದ್ದು ಇನ್ನೂ ಬೆಳೆಯುತ್ತಲೇ ಇತ್ತು. ಅದೆಷ್ಟು ದಿನಗಳು ನಿಮಿಷಗಳಂತೆ ಕಳೆದವು. ಜೂನಿಯರ್ಸ್ ಫ್ರೆಷರ್ಸ್ ಪಾರ್ಟಿ ಕಳೆದು ನಮಗೆ ಸೆಂಡ್ ಆಫ್ ಕೊಡುವ ಕಾಲವೂ ಬಂತು. 2 ವರ್ಷ ಇಷ್ಟು ಬೇಗ ಮುಗಿಯುತ್ತಾ? ಇನ್ನೊಂದೆರಡು ವರ್ಷ ಇರಬಾರದಿತ್ತ? ಈ 2 ವರ್ಷಗಳಲ್ಲಿ ಅದೆಷ್ಟು ಕಲಿತವು. ದುಡ್ಡಿದ್ದಾಗ ಖರ್ಚಾಗುತ್ತಿತ್ತು, ಜೇಬು ಖಾಲಿದ್ದರೂ ಅದೆಷ್ಟೋ ದಿನ ನಡೆಯುತ್ತಿತ್ತು. ಹಾಸ್ಟೆಲ್ ಊಟ ರುಚಿ ಇಲ್ಲದಿದ್ದರೂ ತಿನ್ನಬೇಕಾಗಿತ್ತು. ನೋವಾದರೂ ಸುಮ್ಮನೆ ಇರಬೇಕಿತ್ತು. ಅಮ್ಮ ನೆನಪಾದಳು, ಮುಂದೆ ಸ್ನೇಹಿತರು ನಿಂತರು. ಬಿಟ್ಟು ಬಂದಂತೂ ಒಂದು ಮನೆ, ಆದರೆ ಈಗ ಇರುವುದು ಒಂದು ಮನೆ ತಾನೆ. ನನ್ನ ರೂಮ್ಮೇಟ್ಸ್ ನನ್ನ ಮನೆಯ ಸದಸ್ಯರಾದರು. ಸ್ನೇಹಿತರೆಲ್ಲರೂ ಸಂಬಂಧಿಕರಿಗಿಂತ ಹೆಚ್ಚಾದರು. ಇಡೀ ಕ್ಯಾಂಪಸ್ ಈಗ ನನ್ನ ಮನೆಯಾಯಿತು. ಈ ಯೂನಿವರ್ಸಿಟಿ ಕ್ಯಾಂಪಸ್ಸಿನ ಎಲ್ಲ ರೋಡುಗಳಿಗೂ ನನ್ನ ನೆನಪಿದೆ. ಎಲ್ಲ ಗಿಡಮರಗಳಿಗೂ ನನ್ನ ಪರಿಚಯವಿದೆ. ಈ ಲೈಬ್ರರಿ, ಆ ಕ್ಲಾಸ್ ರೂಮು, ಆ ಸೆಮಿನಾರ್ ಹಾಲು, ಆ ಆಫೀಸು ಎಲ್ಲಕ್ಕೂ ನಾನು ಪರಿಚಿತ. ಈ BRP ದೇವಸ್ಥಾನ, ಕ್ಯಾಂಟೀನು, ಕೋಣನಕುಂಟೆ ಕೆರೆ, ನನ್ನ ಸ್ನೇಹಿತರು ಇವರೆಲ್ಲರನ್ನು ಬಿಟ್ಟಿರಲು ಸಾಧ್ಯವೇ? ಬಿಟ್ಟಿರಲು ಆಗುತ್ತದೆ. ಬಿಟ್ಟಿರಲು ಸಾಧ್ಯವೇ ಈ ವಿವಿಯ? ಇಷ್ಟು ದಿನ ನನ್ನ ಕಣ್ಮುಂದೆ ಇದ್ದು ನನ್ನ ಪ್ರೀತಿಸುತ್ತಿದ್ದ ಆತ್ಮೀಯ ಗೆಳೆಯರಿರುವುದಿಲ್ಲ. ನಾ ಓಡಾಡುತ್ತಿದ್ದ ಈ ರೋಡುಗಳಿರುವುದಿಲ್ಲ. ನಾ ಪಾಠ ಕೇಳುತ್ತಿದ್ದ ಆ ಕ್ಲಾಸ್ ರೂಮ್ಗಳಿರುವುದಿಲ್ಲ. ನಾ ಮಲಗುತ್ತಿದ್ದ ಆ ಹಾಸ್ಟೆಲ್ ಇರುವುದಿಲ್ಲ. ಹೊರಡುವ ಕೊನೆಯ ದಿನವಾಗಿತ್ತು. ಯೂನಿವರ್ಸಿಟಿಯ ಗೇಟ್ ಕಡೆ ಮುಖ ಮಾಡಿ ನಿಂತೆ. ಯಾಕೋ ಕಣ್ಣಿಂದ ನೀರು ಜಾರಿ ಕೆಳಗೆ ಬಿತ್ತು. ವಿ ಮಿಸ್ ಯು ಕುವೆಂಪು ಯೂನಿವರ್ಸಿಟಿ.